ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ವಿಡಿಯೋದಲ್ಲಿ 2025ನೇ ಸಾಲಿನ ಮೊರಾರ್ಜಿ ವಸತಿ ಶಾಲೆಗಳ 6ನೇ ತರಗತಿ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ದಿನಾಂಕ ಮಾರ್ಚ್ 7ರಂದು ತಾತ್ಕಾಲಿಕ ಅಂಕಪಟ್ಟಿಯನ್ನು ಜಿಲ್ಲಾವಾರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಪ್ರಕಟ ಮಾಡಿರುತ್ತಾರೆ. ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು 7ನೇ ಮಾರ್ಚ್ದಂದು ತಾತ್ಕಾಲಿಕ ಅಂಕಪಟ್ಟಿಯನ್ನು ಜಿಲ್ಲಾವಾರು ಪ್ರಕಟ ಮಾಡಿರುತ್ತಾರೆ. ಇನ್ನು ತಮ್ಮ ಮಕ್ಕಳು ಅಥವಾ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದರೆ ಆ ಪಟ್ಟಿಯನ್ನು ತಾವು ವೀಕ್ಷಿಸಬಹುದು. ಅದು ಹೇಗೆ ಅನ್ನೋದನ್ನು ಹಿಂದಿನ 2 ವಿಡಿಯೋಗಳೆಲ್ಲನೂ ಸಂಪೂರ್ಣವಾಗಿ ಡೀಟೇಲ್ಸನ್ನು ತಿಳಿಸಿರ್ತೀನಿ. ತಾವು ಕೂಡ ಆ ವಿಡಿಯೋಗಳನ್ನು ವೀಕ್ಷಿಸಬಹುದು. ಇನ್ನು ಒಂದು ವೇಳೆ ಇದಕ್ಕೇನಾದರೂ ಆಕ್ಷೇಪಣೆಗಳಿದ್ದಲ್ಲಿ ಮಾರ್ಚ್ 13ರವರೆಗೆ ಕಾಲಾವಕಾಶ ಇರ್ತೈತಿ. ತಾವು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದಾಗಿದೆ. ಇನ್ನು ಮುಖ್ಯ ಆಯ್ಕೆ ಪಟ್ಟಿ ಅಥವಾ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟ ಒಂದೇ ಬಾಕಿ ಇದ್ದು, ಇನ್ನೂ ಲಭ್ಯವಿರುವ ಸ್ಥಾನಗಳ ಸಂಖ್ಯೆ ಹಾಗೂ ಸೀಟುಗಳ ಹಂಚಿಕೆ ಹೇಗೆ ಆಗುತ್ತದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ. ಒಂದು ವೇಳೆ ಸಮಾನ ಅಂಕಗಳು ಬಂದಾಗ ಮೆರಿಟ್ ನಿರ್ಣಯ ಹೇಗೆ ಆಗುತ್ತದೆ? ಒಂದು ವೇಳೆ 2 ಅಥವಾ ಅದಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಪ್ರವೇಶ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಒಂದೇ ಆಗಿದ್ದಲ್ಲಿ ಆ ಅಭ್ಯರ್ಥಿಗಳ ವಯಸ್ಸಿನ ಆಧಾರದ ಮೇಲೆ ಅವರ ನಡುವಿನ ಮೆರಿಟನ್ನು ನಿರ್ಧರಿಸಲಾಗುತ್ತದೆ. ಅಂದರೆ ಇಂತಹ ಸಂದರ್ಭದಲ್ಲಿ ಅಭ್ಯರ್ಥಿಗಳ ಪೈಕಿ ವಯಸ್ಸಿನಲ್ಲಿ ಕಿರಿಯನಾದ ಅಭ್ಯರ್ಥಿಗಿಂತಲೂ ವಯಸ್ಸಿನಲ್ಲಿ ಹಿರಿಯನಾದ ಸೀನಿಯರ್ ಆದಂತಹ ಅಭ್ಯರ್ಥಿಯನ್ನು ಮೊದಲು ಪರಿಗಣಿಸಲಾಗುತ್ತದೆ. ಇನ್ನು ಎರಡನೆಯದಾಗಿ 2 ಅಥವಾ ಅದಕ್ಕಿಂತ ಹೆಚ್ಚು ಸಮವಯಸ್ಸಿನ ಅಭ್ಯರ್ಥಿಗಳು ಇದ್ದ ಪಕ್ಷದಲ್ಲಿ ಅಭ್ಯರ್ಥಿ ಹೆಸರಿನ ವರ್ಣಾಕ್ಷರದ ಕ್ರಮಾನುಸಾರ ಮೆರಿಟ್ ನಿರ್ಧರಿಸಲಾಗುತ್ತದೆ. ಇನ್ನು ಮೂರನೇದಾಗಿ 2 ಅಥವಾ ಹೆಚ್ಚು ಸಮವಯಸ್ಸಿನ ಅಭ್ಯರ್ಥಿಗಳು ಇದ್ದ ಪಕ್ಷದಲ್ಲಿ ತಂದೆಯ ಹೆಸರಿನ ವರ್ಣಾಕ್ಷರದ ಕ್ರಮಾನುಸಾರ ಮೆರಿಟ್ ಪಟ್ಟಿಯನ್ನು ಇಲ್ಲಿ ನಿರ್ಧರಿಸಲಾಗುತ್ತದೆ. ಇನ್ನು ಸೀಟ್ ಹಂಚಿಕೆ ಮತ್ತು ದಾಖಲಾತಿ ಅಥವಾ ಕೌನ್ಸಿಲಿಂಗ್ ಹೇಗಾಗುತ್ತೆ? ಪ್ರವೇಶ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಪಡೆದ ಅಂಕಗಳ ಆಧಾರದ ಮೇಲೆ ಜಿಲ್ಲಾ ಮಟ್ಟದ ಮೆರಿಟ್ ಪಟ್ಟಿ ಸಿದ್ಧಪಡಿಸಿ ಜಿಲ್ಲಾ ಮಟ್ಟದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, 2A, 2B, 3A, 3B ಹಾಗೂ ಸಾಮಾನ್ಯ ವರ್ಗ ಮತ್ತು ಇಲ್ಲಿ ಬಾಲಕ ಬಾಲಕಿಯರು, ಸ್ಥಳೀಯ ಮತ್ತು ಸ್ಥಳೀಯೇತರ ಮೀಸಲಾತಿಗೆ ಅನುಗುಣವಾಗಿ ಆನ್ಲೈನ್ ಸೀಟು ಹಂಚಿಕೆ ಈ ಕೆಳಕಂಡಂತೆ ಅಂಶಗಳನ್ನು ಪರಿಗಣಿಸಲಾಗುತ್ತದೆ. ಅಭ್ಯರ್ಥಿಗಳ ಪ್ರವೇಶ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಅಂದರೆ ಮೆರಿಟ್ ಪಟ್ಟಿ. ಎರಡನೇದಾಗಿ ಅಭ್ಯರ್ಥಿಗಳು ಸೇರ ಬಯಸುವ ಶಾಲೆಗಳ ಆದ್ಯತೆವಾರು ಅರ್ಜಿ ಸಲ್ಲಿಸಿರ್ತಾರಲ್ಲ ಅದು. ಮೂರನೇದಾಗಿ ಸರ್ಕಾರ ನಿಗದಿಪಡಿಸಿದ ಮೀಸಲಾತಿ. ಇನ್ನು ಮೀಸಲಾತಿ ಹೇಗಿದೆ ಅಂದರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಅನುದಾನ ಒದಗಿಸುವ ಪರಿಶಿಷ್ಟ ಜಾತಿ ವಸತಿ ಶಾಲೆಗಳಿಗೆ ಒಟ್ಟು 50 ಸೀಟುಗಳಿವೆ. ಆ ಶಾಲೆಗಳಲ್ಲಿ 38 ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ, ಇನ್ನು 5 ಸೀಟುಗಳು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ, ಹಿಂದುಳಿದ ವರ್ಗಕ್ಕೆ 7 ಸೀಟುಗಳು. ಇನ್ನು ಎರಡನೇದಾಗಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಅನುದಾನ ಒದಗಿಸುವ ಪರಿಶಿಷ್ಟ ಪಂಗಡದ ವಸತಿ ಶಾಲೆಗಳು ಅಂದರೆ ST ವಸತಿ ಶಾಲೆಗಳು ಅಂತ ಅರ್ಥ. ಇಲ್ಲಿ ಮೀಸಲಾತಿ ಹೇಗಿದೆ ಅಂದರೆ ಪರಿಶಿಷ್ಟ ಜಾತಿಯವರಿಗೆ 5 ಸ್ಥಾನಗಳು, ಹಿಂದುಳಿದ ವರ್ಗಕ್ಕೆ 7 ಸ್ಥಾನಗಳು, ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ 38 ಸ್ಥಾನಗಳು, ಒಟ್ಟು 50. ಇನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಸತಿ ಶಾಲೆಗಳು, ಇಲ್ಲಿ ಮೀಸಲಾತಿ ಹೇಗಿದೆ ಅಂದರೆ ಒಟ್ಟು 50 ಸ್ಥಾನಗಳಲ್ಲಿ ಪರಿಶಿಷ್ಟ ಜಾತಿಯವರಿಗೆ 7 ಸ್ಥಾನಗಳು, ಪರಿಶಿಷ್ಟ ಪಂಗಡದವರಿಗೆ 5 ಸ್ಥಾನಗಳು, ಹಿಂದುಳಿದ ವರ್ಗಕ್ಕೆ 38 ಸ್ಥಾನಗಳು, ಒಟ್ಟು 50. ಇನ್ನು ಶಿಕ್ಷಣ ಇಲಾಖೆಯಿಂದ ವರ್ಗಾವಣೆಗೊಂಡ ವಸತಿ ಶಾಲೆಗಳು ಅಂದರೆ ಸಾಮಾನ್ಯ ವರ್ಗ, ಇಲ್ಲಿ ಪರಿಶಿಷ್ಟ ಜಾತಿಯವರಿಗೆ 8 ಸ್ಥಾನಗಳು, ಪರಿಶಿಷ್ಟ ಪಂಗಡಕ್ಕೆ 5 ಸ್ಥಾನಗಳು, ಹಿಂದುಳಿದ ವರ್ಗಕ್ಕೆ 12 ಸ್ಥಾನಗಳು ಮತ್ತು ಸಾಮಾನ್ಯ ವರ್ಗಕ್ಕೆ ಇಲ್ಲಿ 25 ಸ್ಥಾನಗಳು, ಒಟ್ಟು ಟೋಟಲ್ 50 ಸ್ಥಾನಗಳು. ಇನ್ನು 5ನೇದಾಗಿ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಗಳು, ಇಲ್ಲಿ ಪರಿಶಿಷ್ಟ ಜಾತಿಯವರಿಗಿದೆ. ಇಲ್ಲಿ ಅವರಿಗೆ 60 ಸ್ಥಾನಗಳು, ಹಿಂದುಳಿದ ವರ್ಗಕ್ಕೆ 12 ಸ್ಥಾನಗಳು ಮತ್ತು ಪರಿಶಿಷ್ಟ ಪಂಗಡಕ್ಕೆ 8 ಸ್ಥಾನಗಳು, ಒಟ್ಟಾರೆಯಾಗಿ 80 ಸ್ಥಾನಗಳು. ಇನ್ನು 6ನೇದಾಗಿ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಗಳು ಪರಿಶಿಷ್ಟ ಪಂಗಡ, ಇಲ್ಲಿ ಪರಿಶಿಷ್ಟ ಜಾತಿಯವರಿಗೆ 8 ಸ್ಥಾನಗಳು, ಪರಿಶಿಷ್ಟ ಪಂಗಡಕ್ಕೆ 60 ಸ್ಥಾನಗಳು, ಸಾಮಾನ್ಯ ವರ್ಗಕ್ಕೆ ಎಷ್ಟು ಇರಲಿಲ್ಲ ಆದರೆ ಹಿಂದುಳಿದ ವರ್ಗಕ್ಕೆ 12 ಸ್ಥಾನಗಳು, ಟೋಟಲ್ ಆಗಿ 80 ಸ್ಥಾನಗಳು. ಇನ್ನು ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಗಳು ಹಿಂದುಳಿದ ವರ್ಗಕ್ಕೆ, ಇಲ್ಲಿ ಪರಿಶಿಷ್ಟ ಜಾತಿಯಲ್ಲಿ 12 ಸ್ಥಾನಗಳು, ಪರಿಶಿಷ್ಟ ಪಂಗಡಕ್ಕೆ 8 ಸ್ಥಾನಗಳು, ಹಿಂದುಳಿದ ವರ್ಗಕ್ಕೆ 60 ಸ್ಥಾನಗಳು, ಒಟ್ಟು 80 ಸ್ಥಾನಗಳು. ಮೇಲ್ಕಂಡ ಅಂಶಗಳ ಆಧಾರದ ಮೇಲೆ ಗಣಕೀಕೃತ ಸ್ವಯಂ ಆಯ್ಕೆಯ ಮೂಲಕ ಪಾರದರ್ಶಕವಾಗಿ ಕೆಳಕಂಡಂತೆ ಸೀಟು ಹಂಚಿಕೆಯನ್ನು ಮಾಡಲಾಗುತ್ತದೆ. ಸ್ವಂತ ಜಿಲ್ಲೆಯ ವಸತಿ ಶಾಲೆಗೆ ಮಾತ್ರ ಪ್ರವೇಶಕ್ಕೆ ಅವಕಾಶವಿದೆ. ವಸತಿ ಶಾಲೆಗಳ ಅರ್ಜಿ ಸಲ್ಲಿಸುವಾಗ ತಾವು ಸೇರಬಯಸುವ ಮತ್ತು ನಮೂದಿಸಿರುವ ವಸತಿ ಶಾಲೆಗಳ ಆದ್ಯತಾ ಕ್ರಮದಲ್ಲಿ. ಇನ್ನು ಸ್ವಂತ ತಾಲೂಕಿನವರಿಗೆ 75%, ಬೇರೆ ತಾಲೂಕಿನವರಿಗೆ 25% ಸ್ಥಾನಗಳು. ಮೊದಲ ಸುತ್ತಿನಲ್ಲಿ ಹಂಚಿಕೆ ಆಗದೇ ಉಳಿದ ಸೀಟುಗಳು 2ನೇ ಸುತ್ತಿಗೆ ಅಲ್ಲಿ ವಿಸ್ತರಣೆಯಾಗುತ್ತದೆ ಮತ್ತು 2ನೇ ಸುತ್ತಿನಲ್ಲಿ ಗೈರು ಹಾಜರಾಗಿದ್ದರೆ ಅವರನ್ನು ಬಿಟ್ಟು 3ನೇ ಸುತ್ತಿಗೆ ಹೊಸಬರನ್ನು ಆಯ್ಕೆ ಮಾಡಲಾಗುತ್ತೆ. ಇದೇ ರೀತಿಯಾಗಿ 4, 5, 6 ಸುತ್ತುಗಳವರೆಗೂ ವಿಸ್ತರಣೆ ಮಾಡಬಹುದಾಗಿದೆ.
ಇನ್ನು ಮೇಲ್ಕಂಡಂತೆ ಸೀಟು ಹಂಚಿಕೆಯಲ್ಲಿ ಖಾಲಿ ಉಳಿದ ಸ್ಥಾನಗಳ ಭರ್ತಿ ಯಾವ ರೀತಿ ಮಾಡ್ತಾರೆ ಅಂದರೆ, ಇಲ್ಲಿ ಪರಿಶಿಷ್ಟ ಜಾತಿ ಸೀಟು ಖಾಲಿ ಉಳಿದರೆ ಅದನ್ನು ಕ್ರಮವಾಗಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1, 2A, 2B, 3A, 3B ಅಭ್ಯರ್ಥಿಗಳಿಗೆ ಅವಕಾಶವನ್ನು ಕಲ್ಪಿಸಲಾಗುತ್ತದೆ. ಇದೇ ರೀತಿಯಾಗಿ ಬೇರೆ ಜಾತಿಗೆ ಮೀಸಲಾದ ಸ್ಥಾನಕ್ಕೆ ಏನಾದರೂ ಖಾಲಿ ಉಳಿದಂಥ ಸಂದರ್ಭದಲ್ಲಿ ಮೇಲಿನಂತೆ ಮೀಸಲಾತಿಯನ್ನು ಇಲ್ಲಿ ಕೊಟ್ಟು ಅವರನ್ನು ಆ ಖಾಲಿ ಹುದ್ದೆಯನ್ನು ಭರ್ತಿ ಮಾಡಲಾಗುತ್ತದೆ.